ಕನಕಾಂಬರ. ಕನಕಾಂಬರ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ನೀರೆಲ್ಲ ರೋಡಿಗೆ ಹಾಕ್ತಾವ್ರೆ ಧೂಳು ಬರದೇ ಇರಲಿ ಅಂತ ನೋಡಿ. ಕನಕಾಂಬರ ಇದು ಡೆಕೋರೇಷನ್ಗೆಲ್ಲ ಬಳಸ್ತಾರಲ್ಲ ಆ ಹೂವು ಅನಿಸುತ್ತಿದ್ದು ನೋಡಿ. ಅದೇ ಇದು. ಇಲ್ಲಿ ಎಲ್ಲ ಥರ ವಿಧಾನವಾದಿದೆ. ಇದು ಭೃಂಗರಾಜ ಬರ್ದವ್ರು ನೋಡಿ. ಭೃಂಗರಾಜ ನೋಡಿ, ಭೃಂಗರಾಜ. ಸ್ವಲ್ಪ ನೆರಳು ಸಿಕ್ತು. 2 ನಿಮಿಷ ಛತ್ರಿ ಇಟ್ಟಿದ್ದಾರೆ ನೋಡಿ. ಇದು ಒಂದಲ್ಗ ಅನಿಸುತ್ತೆ, ಏನೋ ಸಂಜೀವಿನಿ ಅಂತೆ, ಗೊತ್ತಿಲ್ಲ ಏನಂತ. ಇದು ಒಂದಲ್ಗ ಅನಿಸುತ್ತೆ ನನಗೆ. ಎಲ್ಲ ಅದೇ ಇದೆ, ಅದೇ ಇದೆ. ಒಂದು ದಿನಕ್ಕೆ ಮಾಡೋದು ತುಂಬ ಕಷ್ಟ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಇದು ಚಾಮಂತಿಗೆನೆ. ಇದು ವೈಟು, ಇದು ಪಿಂಕು, ಇದು ವೈಟು. ಕೆಳಗೆಲ್ಲ ಇನ್ನೂ ಬೇರೆ ಇದೆ. ಇದೇನು ಪುದೀನನ ಏನೋ ಗೊತ್ತಾಗ್ತಾ ಇಲ್ಲ, ಎಲ್ಲ ಒಂದೇ ಥರ ಇದೆ. ಇದು ಪುದೀನ. ಇದರಲ್ಲೇ ಡಿಫ್ರೆನ್ಸ್ ಪುದೀನ ಇದೆಯೇನೋ ಗೊತ್ತಿಲ್ಲ. ಇದು ಮಾತ್ರ ಪುದೀನ ಗೊತ್ತಾಯಿತು. ಹೌದು, ಇದೇ ಡಿಫ್ರೆನ್ಸ್ ಆಫ್ ಪುದೀನ ಎಲ್ಲ. ಇದು ಆ ಕಡೆ ಬೋರ್ಡ್ ಇಟ್ಟವ್ರೆ, ನೋಡೋಣ ಆ ಕಡೆ ಹೋಗಿ. ಇದು ತಲೆಗೆ ಮುಡ್ಕೊಂತಾರಲ್ಲ ದಾವಣ, ಅದು. ಇದು ಪುದೀನಾನೆ, ಇದು ಪುದೀನಾನೆ ನೋಡಿ. ಇದೊಂಥರ ಡಿಫ್ರೆಂಟಾಗಿದೆ. ಇದು ಪುದೀನ, ಜಪಾನಿ ಪುದೀನ ಅಂತಿದೆ. ಜಪಾನಿ ಪುದೀನ. ಇದು ಬೆಟ್ಟದ ಪುದೀನ. ಎಷ್ಟು ಟೈಪಲ್ಲಿದೆ ಬೆಟ್ಟದ ಪುದೀನ. ಇದು ಕಿತ್ತಳೆ ಪುದೀನ. ಇದು ಕಿತ್ತಳೆ ಪುದೀನ. ಇದೇನು ಮೆಲಿಸ್ತಾ ಪುದೀನ. ನಾನು ಹೇಳಿದ್ನಲ್ಲ ಇದು ದವನ ಅಂತ, ತಲೆ ಮುಡ್ಕೊಳ್ಳೋಕ್ಕೆ. ಅದು ಇದು ದವನ. ಪಂಚಾಲಿ ಅಂತೆ, ಏನೋ ಗೊತ್ತಿಲ್ಲ. ಬಾಸುಮತಿ ಗಿಡ, ಏನೋ ಗೊತ್ತಿಲ್ಲ. ಬಾಸುಮತಿ, ನೀವೊಂದ್ಸಲಿ ಓದ್ಕೊಳ್ರಿ. ಬಾಸುಮತಿ ಗಿಡ. ಇದು ಲಾವೆಂಡ. ಇದು ಸುಹಾಸನೆ. ಇದು ರೋಸ್ ಮೇರಿ. ಪನ್ನೀರು ಗಿಡ. ಪತ್ರೆ ಇದು ಪನ್ನೀರ್ ಪತ್ರೆ. ಇವೆಲ್ಲ ಹೂದ್ದೇನೆ. ಹಾಂ, ಇದು ಕರಿ ತುಂಬೆ. ಇದು ಸಿಗೋದೇ ಇಲ್ಲ ಬಿಡಿ. ಹೌದಾ? ಇದು ಕೃಷ್ಣ ತುಳಸಿ. ಅದು ಕೃಷ್ಣ ತುಳಸಿ, ಶ್ರೀ ತುಳಸಿ. ತುಳಸಿಲಿ ಎಷ್ಟು ಥರ ಇದೆ ನೋಡಿ. ಹಾಂ, ಇದು ಕರ್ಪೂರ ತುಳಸಿ. ಇದು ಲವಂಗ ತುಳಸಿ ಅಂತ. ಇದೆಲ್ಲ ನಮ್ಮ ಹೊಲಗಳಲ್ಲಿ ಅದಾಗ ಅದೇ ಹುಟ್ಟುತ್ತೆ. ಇದು ಕಿತ್ತಾಕ್ತಾರಲ್ಲ. ಇದು ಎಲ್ಲ ಕಳೆ ಥರ ಹುಟ್ಟುತ್ತೆ.
ಬಟ್ ಆಯುರ್ವೇದಿಕದಲ್ಲಿ ಏನೋ ಔಷಧಿಗಳು ಇರ್ತವೆ. ಹಾಂ, ಇದು ಸಿಹಿ ತುಳಸಿ. ಬಟ್ ಅವೆರಡೇ ಪೂಜೆ ಮಾಡೋದು. ಹಾಂ, ಅವೆರಡೆ. ಲಾವಂಚ. ಲಾವಂಚ ಬೇರಲ್ಲಿ ಇದಾಗುತ್ತೆ. ಹಾಂ, ಅದು ತಿಂತೀವಲ್ಲ ಲಾವಂಚ. ಬೇರು. ಕಾಸಿ ಹುಲ್ಲು. ನಿಂಬೆ ಹುಲ್ಲು ಹುಳಿ ಇರುತ್ತೇನೋ. ಇಷ್ಟಿದೆ. ಒಂದು, ಎರಡು, ಮೂರು, ನಾಲ್ಕು, ಐದಿದೆ ತುಳಸಿ ನನಗೆ. ಎಷ್ಟೋ ನಮ್ಗೆ ಗೊತ್ತೇ ಇಲ್ಲ. ನೆಲಬೇವು ಗೊತ್ತೇ ಇಲ್ಲ. ನೆಲಬೇವು. ಅದರಲ್ಲೇ ಟಿಂಚರ್ ಮಾಡೋದು. ಹಾಂ, ನೆಲಬೇವು. ಸಕ್ಕರೆ ಗಿಡ, ಟಿಂಚರ್ ಗಿಡ. ಮುಂಗುರು ಬಳ್ಳಿ, ಮಂಗರ ಬಳ್ಳಿ, ಸಕ್ಕರೆ ಗಿಡ, ಮಕಾದಿ ಬೇವಂತಿ, ನಾಗದಾಳಿ. ಇದು ಹಾಕಿದರೆ ಹಾವು ಬರಲ್ಲ ಅಂತಾರೆ. ಕಾಡು ಕೊತ್ತಂಬರಿ ಅಂತೆ. ಹಿಪ್ಪಲಿ ಗಿಡ ಅಲ್ಲ, ಒಳಗಡೆ ಬೇರು. ಸರ್ವಗಂಧ, ನಿತ್ಯ ಪುಷ್ಪ. ಹೌದು, ಬಸವನವ್ವ. ಬಜೆ. ಬಜೆ ಹಿಂಗಿರುತ್ತಾ? ಅದು ಒಳಗಡೆ ಬೇರೆ. ಕೇಶವರ್ಧಿನಿ, ಇನ್ನೂಲಿನ ಗಿಡ. ಇದು ನಮ್ಮ ಮನೆಯಾಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ಸುಲಿನ್ ಗಿಡ, ಸುಗಂಧ ಮೂಲ, ಚಕ್ರಮುನಿ, ಶತಾವರಿ. ಸರ್, ಅದೇನಕ್ಕೆ ಬರುತ್ತೆ ಇನ್ನೂಲಿನ ಗಿಡ? ಅಲ್ಲಿದೆ ನೋಡಿ, ಅದು ಅಲ್ಲ, ಇಲ್ಲಿದೆ ನೋಡಿ. ಇನ್ಸುಲೆನ್ಸ್ ಗಿಡ ಅದು ಇವ್ರ ಪಕ್ಕದಾಗಿದೆ ಇರೋದು. ಅಷ್ಟೇನಾ? ಅಂದ್ರೆ ಅದು ಆಯುರ್ವೇದಿಕ್ ಔಷಧಿ ಅಲ್ಲ, ನಮ್ಮ ಪಾಟಲ್ಲಿ ಇದೆ, ಅದಕ್ಕೆ ಕೇಳ್ದೆ ಏನಕ್ಕೆ ಬರುತ್ತೆ ಅಂತ. ಹಾಂ, ಮಧುನಾಶಿನಿ, ಅಮೃತ ಬಳ್ಳಿ, ಇದು ಗೊತ್ತು. ಶಂಖಪುಷ್ಪ. ಇಲ್ಲಿಗೆ ಇದು ಮುಗೀತು. ಇದು ನೀರಿಗೆ ಯಾವ ಥರ ರೆಡಿ ಮಾಡಿದ್ದಾರೆ. ಮೇಲಾವಣಿ, ಮಳೆ ನೀರು ಸಂಗ್ರಹಿಸಿ ಮತ್ತು ಸೌರಶಕ್ತಿ ಚಾಲನೆ. ಅದಕ್ಕೆ ಎಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು ಚಿಕ್ಕ ಪಾಟ ಒಳಗೆ ಹೂವು ಇಟ್ಟವ್ರಿ. ಚಿಕ್ಕದ ಪಾಟು.
ಫಿಶ್ ಅದರೊಳಗಡೆ ಒಳಗಡೆ ಫಿಶ್ ಇದೆ. ಈ ಗಿಡ ಗ್ರೀನ್ ಇರೋದು, ಇದಕ್ಕೆ ಎಷ್ಟು ಪೌಡ್ರ್ ಹಾಕಿದ್ದಾರೆ ನಾವು. ಇಲ್ಲಿದೆ ನೋಡಿ ಗ್ರೀನ್, ಈ ಥರ ಇರೋದು, ಈ ಥರ ಹಾಕಿದ್ದಾರೆ. ಇದೇನು ಕಾಯಿ ಅಂದರೆ ಡ್ರ್ಯಾಗನ್, ಹಿಂಗೆ ಹೇಳೋಕ್ಕೂ ಗೊತ್ತಾಯಿಲ್ಲ. ಬಿಳಿ ತಿರು ಡ್ರ್ಯಾಗನ್. ಕಲ್ಲು ನಿಲ್ಲಿಸ್ಬಿಟ್ಟು ಅದಕ್ಕೆ ಅಂಟಿಸಿದ್ದಾರೆ, ಛತ್ರಿ ಥರ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲು ಹಾಕಿ ಕಲ್ಲಿನ ಮೇಲ್ಗಡೆ ಇದೆಲ್ಲ ಮಾವು. ಅಲ್ಲೂ ನೀರಿಟ್ಟವ್ರೆ, ಯಾರನ್ನ ಕುತ್ಕೊಂಡು ಆರಾಮಾಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ಕುತ್ಕೊಂಡು ನೀರು ಕುಡಿಬೋದು, ಆರಾಮಾಗಿ ಹೋಗ್ಬೋದು. ಸೀತಾಫಲ ಇದೆಲ್ಲ ನೋಡಿ, ನೀರು ಹಾಕ್ತಾವ್ರೆ ಡ್ರ್ಯಾಗನ್ಗೆ. ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸು. ಅವಾಗ ನೈಟಲ್ಲಿ ಇದಿರ್ಬೇಕು, ಲೈಟ್ ಇರ್ಬೇಕು ನೋಡಿ, ಲೈಟನ್ನು ಹಾಕಿದ್ದಾರೆ. ಡ್ರ್ಯಾಗನ್ ಫ್ರೂಟ್ಸ್ ಲೈಟ್. ಸೀಬೆ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸು, ನಿಂಬೆ, ಇದು ದ್ರಾಕ್ಷಿ, ನಿಂಬೆ ಹಣ್ಣಂತೆ, ಬೆಣ್ಣೆ ಹಣ್ಣು ಗೊತ್ತಿಲ್ಲ ನನಗೆ. ಹಣ್ಣಿದಾವೋ ಇಲ್ವೋ ಗೊತ್ತಿಲ್ಲ, ಕೆಳಗಡೆ ಇಟ್ಕೊಂಡು ಕೂತವ್ರೆ. ದ್ರಾಕ್ಷಿ, ಡಿಫ್ರೆಂಟಾಗಿರೋ ದ್ರಾಕ್ಷಿ. ಇಲ್ಲಿ ಇವೆಲ್ಲ ಸೇಲು, ಯಾವ್ಯಾವ್ದು ಐಟಮ್ ಅಂತ ಇಟ್ಟವ್ರೆ ಸೇಲ್ಗೆ. ಅದಕ್ಕೆ ಹೆಸ್ರು ಬರ್ದವ್ರೆ. ಅಲ್ಲಿಂದ ಬರೋಣ, ಇಲ್ಲೇ ಇಳಿಯೋಣ. ಬೆಳ್ಳುಳ್ಳಿ ಕಡಲೆ ಒಡೆಯುವ ಯಂತ್ರ, ದಾಳಿಂಬೆ ಹಣ್ಣಿನ ಬೀಜ ಬೇರ್ಪಡಿಸುವ ಯಂತ್ರ. ಎಷ್ಟಿಟ್ಟಿದ್ದಾರೆ, ದಾಳಿಂಬೆ ಹಣ್ಣನ್ನು ಬೀಜ ಬೇರ್ಪಡಿಸುವ ಯಂತ್ರ. ಇದು ನರ್ಸರಿ ತೋಟದಲ್ಲಿ ಸ್ವಯಂಚಾಲಿತವಾಗಿ ಗೂಳಿ ಮಾಡುವುದು. ಏನೇನೋ ಇಟ್ಟವ್ರು ಇಲ್ಲಿ ನೋಡಿ, ನೀವೇ ಓದ್ಕೊಂಬಿಡಿ. ಕಲ್ಲಂಗಡಿ ಹಣ್ಣಿನಿಂದ ಬೀಜ ಬೇರ್ಪಡಿಸುವುದು. ಇದು ಹಣ್ಣು ಕೀಳುವಾಗ ಸಾಧನ. ಇದು ಕೈಯಿಂದ ಎಳೆಯುವ ಈರುಳ್ಳಿ ಬೀಜ. ಇವಾಗ ಬೇಜಾರು ಮಾಡ್ಕೊಬಿಡಿ ತಪ್ಪೋದಿದ್ರೆ.
ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಇದಕ್ಕೆ ಇಟ್ಬಿಟ್ಟು ಹಿಂಗೆ ಇಟ್ಟು ಹಿಂಗೆ ತಿರುಗ್ತಾ ಇದ್ರೆ ಬೀಜ ಕೆಳಗಡೆ ಬೀಳ್ತಾರೆ ಅಷ್ಟೇ. ಇದಕ್ಕೂ ಅಷ್ಟೇ. ಈರುಳ್ಳಿ ಕಾಂಡ ಕತ್ತರಿಸುವ ಯಂತ್ರ. ಈರುಳ್ಳಿ ಯಾರು ಜನ ಬೇಕಿಲ್ಲ. ಈರುಳ್ಳಿ ಯಂತ್ರ, ಹಿಂಗಿಸುವ ಯಂತ್ರ. ದಪ್ಪ ಸಣ್ಣ ಡಿವೈಡ್ ಮಾಡೋದು ನೋಡಿ. ಸೊ ದಪ್ಪ ಇದೆ ಇದು ಗ್ಯಾಪು, ಈ ಗ್ಯಾಪ್ ಸಣ್ಣ ಇದೆ, ಮತ್ತು ಈ ಗ್ಯಾಪ್ ಇನ್ನೂ ಸಣ್ಣ ಇದೆ, ಇದು ಇನ್ನೂ ಸಣ್ಣ ಇದೆ. ಇದರೊಳಗೆ ಈರುಳ್ಳಿ ಹಾಕ್ಬಿಟ್ರೆ ಅವು ಎಲ್ಲ ಬೀಳ್ತವೆ ಎಲ್ಲೆಲ್ಲಿ ಯಾವುದು. ಇದು ಕಳ್ಳ ಗಾಡಿ ಸೈಕಲಲ್ಲಿ ಬಿಸ್ನೆಸ್, ಹಣ್ಣು ತರಕಾರಿ ಎಲ್ಲ ಮಾಡೋದು. ಈ ಬದನೆಕಾಯಿ ಇದು ವಾವ್ ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದ. ಇದು ಪಾಟಲ್ಲಿ ಇಟ್ಟವ್ರೆ, ಇದು ಚೀಲದಲ್ಲಿ ಇಟ್ಟವ್ರೆ. ಈ ಚೀಲನೂ ಸಿಗುತ್ತಿಲ್ಲ, ಈ ಚೀಲನೂ ಸಿಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅದರೊಳಗೆ. ಹೋದ್ಸಲ ಇಲ್ಲಿತ್ತು ಪ್ರೋಗ್ರಾಮ್ದೆಲ್ಲನ, ಈ ಸಲ ಅಲ್ಲಿ ಚೇಂಜ್ ಮಾಡಿಬಿಟ್ಟವ್ರೆ. ಅಲ್ಲೇ ಸ್ಟಾರ್ಟಿಂಗಲ್ಲೇ ಎಲ್ಲ ಬೀಜಗಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವೆಲ್ಲ ಬೀಜಗಳು, ದಂಟಿನ ಸೊಪ್ಪು, ಪಾಲಕ್ಕು ಜಾಸ್ತಿ ಸಿಗುತ್ತೆ. ಎಣ್ಣೆ ಬೀಜ, ಅಲಸಂದೆ ಬೀಜ, ಎಲ್ಲ ಚೀಲದಾಗ ಇಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬೀಜಗಳ ಮಾರಾಟ. ಇಷ್ಟೆಲ್ಲ ಸಿಗುತ್ತೆ, ಅದಕ್ಕೆ ಇಟ್ಟಿದ್ದಾರೆ. ಎಲ್ಲ ಸಿಗುತ್ತೆ ಎಲ್ಲ ರೆಡಿ ಮಾಡ್ಕೊಂತಾರೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ತಾವ್ರೆ. ಇಲ್ಲಿ ಬುಕ್ಸು, ಇವು ಅಷ್ಟೇ ಬೀಜ ಅಲ್ಲ, ಔಷಧಿ ಅನಿಸುತ್ತೆ. ಇದು ಬೀಜ ಅಲ್ಲ, ಔಷಧಿ. ಪಕ್ಕದಾಗೆ ಬೀಜ, ಅದ್ರ ಪಕ್ಕದಲ್ಲಿ ಔಷಧಿ. ಕಂಪ್ಯೂಟ್ರೆಲ್ಲ ಇಟ್ಕೊಂಡವ್ರು ಬಿಲ್ ಹಾಕಿ ಕೊಡೋಕ್ಕೇನು. ಇದು ಬುಕ್ಕು ಓದು. ಕಮಲ ಹಣ್ಣು, ಭಾರತದಲ್ಲಿ ಕಮಲ ಹಣ್ಣು ಬುಕ್ ಓದು. ವ್ಯವಸಾಯ ಮಾಡು. ವ್ಯವಸಾಯ ಮಾಡೋಕ್ಕೂ ಮುಂದೆ ಈ ಥರ ಇದೆ ಫ್ರಂಟ್, ಇದ್ರೊಳಗಡೆ ಬರಬೇಕಾದ್ರೆ ವ್ಯವಸಾಯ ಮಾಡೋಕ್ಕೂ ಬುಕ್ ಓದಬೇಕು. ಕಷ್ಟ. ಪೊಲೀಸ್ ಅನ್ನೋರು ಕೂತವ್ರೆ ಇಲ್ಲಿ, ಕುತ್ಕೊಂಡು ವಿಶ್ರಾಂತಿ ತಗೊಳ್ಳೋಕ್ಕೆ ಆರಾಮಾಗಿ ಎಲ್ಲ ಚೇರ್ಗಳೆಲ್ಲ ಜೋಡಿಸಿದ್ದಾರೆ, ಆರಾಮಾಗಿ ಕುತ್ಕೋಬೋದು. ಚೇರು ಸರ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಕಲ್ಲಂಗಡಿ ಹಣ್ಣು.
ಇಲ್ಲಿ 3 ಜನ ಕೂತವ್ರೆ ಪೊಲೀಸು. ಅವ್ರು ತುಂಬ ಸಪೋರ್ಟ್ ಮಾಡಿದರು, ಚೆನ್ನಾಗಿ ಮಾತಾಡಿ ಅಂತ. ಆಯಿತು ಸರ್, ಥ್ಯಾಂಕ್ ಯು ಅಂತಂದೆ. ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅವ್ರು ಹೇಳಿದರು ಇನ್ನೂ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಈಗಲೇ ತೆಗಿಬೇಡಿ, ಕುತ್ಕೊಳ್ಳಿ, ಇನ್ನೂ 1 ಅವರ್ 2 ಅವರ್ ಆಗಲಿ, ಅವಾಗ ಜನ ಚೆನ್ನಾಗಿ ಬರ್ತಾರೆ ಅಂತ ಎಲ್ಲ ಹೇಳಿದರು. ಆಯಿತು ಸರ್ ಅಂತ ಹೇಳಿದೆ. ಹಣ್ಣೆಲ್ಲ ಯಾವ ಥರ ಕಟ್ ಮಾಡಿ ಇಟ್ಟಿದ್ದಾರೆ ಕ್ಲೀನಾಗಿ. ಇಲ್ಲಿ ಬೀಜನೂ ಸಿಗುತ್ತೆ, ಗಿಡನೂ ಸಿಗುತ್ತೆ, ಗಿಡನೂ ಸಿಗುತ್ತೆ. ಡ್ರಾಗನ್ ಫ್ರೂಟ್ಸ್, ಹುಣಸೆ ಹಣ್ಣು, ರಾಮಫಲ, ಬೆಲ್ಪತ್ರೆ, ಇದು ಹೊಸವಾಗಿ ಅದು ರಿಲೀಸ್ ಮಾಡಿದ್ದಾರೆ ಚಿಲ್ಲಿ ಎಲ್ಲ ಜೋಡಿಸ್ತಾವ್ರೆ ಇವತ್ತಾಗಿ. ಜಂಬು ನೇರಳೆ, ಕಣ್ಣೇರಳೆ, ಮೊಟ್ಟೆ ಹಣ್ಣು, ಬೇಲದ ಹಣ್ಣು, ಇದು ಮೆಣಸಿನ್ಕಾಯಿ. ಹಸಿರು ಇಟ್ಟಿದ್ದಾರೆ, ಹಣ್ಣು ಇಟ್ಟಿದ್ದಾರೆ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿಟ್ಟಾರೆ. ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ಇದು ಬೆಂಡೆಕಾಯಿ, ಮೂಲಂಗಿ, ಕುಂಬಳಕಾಯಿ, ಸೋರೆಕಾಯಿ, ಆ ಕಡೆ ಕ್ಯಾರೆಟ್. ಇದು 4 ಟೈಪಲ್ಲಿದೆ. ಬೀನ್ಸು, ಅಲಸಂದೆಕಾಯಿ, ಸೌತೆಕಾಯಿ, ಇನ್ನು ಇವಾಗ ಜೋಡಿಸ್ತಾ ಇದ್ದಾರೆ. ಸೊಪ್ಪು ಈ ಥರ ಇದೆ, ಈ ಥರ ಬೀಜ ಸಿಗುತ್ತೆ ನಮ್ಮ ಹತ್ರ ಅಂತ ಇವರು ಹೇಳುತ್ತೆ. ಹೀರೆಕಾಯಿ, ಅರಳಿ ಸೊಪ್ಪು, ಪಾಲಕ್, ಇನ್ನೂ ತಗೊಂಬಂದು ಜೋಡಿಸ್ತಾ ಇದ್ದಾರೆ. ಇದು ಅಲ್ಲಿಂದ ಚೆಂಡು ಹೂವು, ಚಿಂತಾಮಣಿ, ಇದು ಚೆಂಡು ಹೂವು. 12 ವೆರೈಟಿ ರಿಲೀಸ್ ಮಾಡಿದ್ವಿ ನೋಡಿ, ಇದೇನು ವರ್ಕ್ ಆಗ್ತಿದೆ. 12 ವೆರೈಟಿ ಇದೆ, ಅಷ್ಟು ಮಾಹಿತಿ. ಇದು ಮಶ್ರೂಮ್ ಎಲ್ಲ, ಮಶ್ರೂಮ್, ಇದು ಮಣ್ಣಲ್ಲೂ ಇಟ್ಟವ್ರೆ, ಮಶ್ರೂಮ್ನ ಹುಲ್ಲಲ್ಲೂ ಇಟ್ಟವ್ರೆ. ಬೂದುಗುಂಬಳಕಾಯಿ ಎಷ್ಟು ಡಿಸೈನ್ ಕಟ್ ಮಾಡಿದ್ದಾರೆ. ಇದು ಬದನೆಕಾಯಿ, ಇದು ಕಲ್ಲಂಗಡಿ ಹಣ್ಣು,
ಟಾಪ್ ಲುಕ್ ಈ ಥರ ಇದೆ, ಈ ಥರ ಇದೆ.